ಬಿಗ್ ಬಾಸ್ ಸೀಸನ್ 13 ಗುರು ಈ ಸಲ ಸೀಸನ್ ಅಲ್ಲಿ ಕಾಮನ್ ಮ್ಯಾನ್ ಸಾಮಾನ್ ಇಟ್ಕೊಂಡು ಓಡಿ ಹೋಗಬಹುದು ಅಂತ ಅನೌನ್ಸ್ಮೆಂಟ್ ಮಾಡೋರೆ. ಇದು ಹೆಂಗಂದ್ರೆ ಒಂಥರ ಸಿಎ ತರ 3 ರೌಂಡ್ ಇರುತ್ತೆ. ಫಸ್ಟ್ ಒಂದು 10,000 ಜನ ವಿಡಿಯೋ ಬಿಡ್ತಾರೆ, ಅದ್ರಲ್ಲಿ ಒಂದು 500 ಜನ ಸೆಲೆಕ್ಟ್ ಮಾಡ್ತಾರೆ, ಅದ್ರಲ್ಲಿ ಒಂದು 60 ಜನ ಅಗ್ನಿ ಪರೀಕ್ಷೆ ಮಾಡ್ತಾರೆ, ಅದ್ರಲ್ಲಿ ಒಂದು 10-12 ಜನ ಸೆಲೆಕ್ಟ್ ಮಾಡ್ಬಿಟ್ಟು ಓಡಿ ಬಿಡ್ತಾರೆ. ಈ ಅಗ್ನಿ ಪರೀಕ್ಷೆಗೆ 4 ಜನ ಜಡ್ಜು. ಅಲ್ಲ, ಚಂದನ್ ಶೆಟ್ಟಿ ಮತ್ತೆ ಶ್ರುತಿ ಮ್ಯಾಮ್ ಓಕೆ, ಯಾಕಂದ್ರೆ ಅವ್ರ ಸೀಸನ್ ನ ಗೆದ್ದಿದ್ದಾರೆ. ಬಟ್ ಇವ್ರ ಸೀಸನ್ ಅಲ್ಲಿ ಕಪ್ ಗೆದ್ದಿರೋದು ಕಾರ್ತಿಕ್, ಆದ್ರೆ ಕರ್ಸಿರೋದು ಇವ್ರಿಬ್ರಿಂದ. ಸೊ ಬಿಗ್ ಬಾಸ್ ಎಂತಕ್ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತಾಗಿರೋದು ಚೆನ್ನಾಗಿ. ಇವ್ರ ಸೀಸನ್ ಇಂದ ಡ್ರೋನ್ ಪ್ರತಾಪ್ ಒಬ್ಬನ್ ಕರ್ಸ್ಬಿಡಕಾಯ್ತು ಜಡ್ಜ್ಗೆ, ಚೆನ್ನಾಗಿರೋದು. ಇನ್ನೇ ಅಗ್ನಿ ಪರೀಕ್ಷೆಗೆ ಬಂದ್ರೆ ನಾನೇನು ಅಗ್ನಿ ಪರೀಕ್ಷೆ ಅಂದ್ರೆ ಸ್ಟೇಜ್ ಮಧ್ಯೆ ಬೆಂಕಿ ಹಾಕ್ಸ್ಬಿಟ್ಟು ಸಂಕ್ರಾಂತಿಗೆ ಹಸು ಹರಿಸ್ತಾರಲ್ಲ ಆತರ ಹಾಕಿ ಯಾರು ಆ ಕಡೆ ಹೋಗ್ತಾರೋ ಅವ್ರು ಸೆಲೆಕ್ಟೆಡ್ ಏನೋ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು, ಸಗಣಿ ಮಕ್ಕ ಹಾಕೋ, ಐಸ್ ನ ತಿಕ್ಕಾಕೋ, ಇದ್ಯಾರು ಗುರು ಸೆಲೆಕ್ಟ್ ಆಗಿದ್ದು. ಓದ್ ಸೀಸನ್ ರಕ್ಷಿತನ್ 3ನೇ ಮೊಮ್ಮಗಳು. ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ರ್ಯಾಪಿಡೋ ಬ್ಯಾನ್ ಮಾಡೋರಲ್ಲ ಮೇಡಮ್, ಅದಕ್ಕೆ ಆಟೋದಲ್ಲಿ ಹೋಯ್ತಾರೆ. ಬಿಗ್ ಬಾಸ್ಗೋಸ್ಕರ ನೀವ್ ಇದನ್ನ ಡಿಸ್ಟ್ರಾಯ್ ಮಾಡಕ್ ಹಿಡಿದೀರಾ. 7 ತಿನ್ನು ಅಂತಾರೆ, ತಿನ್ಬಿಡು ಅಲ್ಲಿ ಮೂಲೆ ಕುತ್ಕೊಂಡು. ಇದಾದ್ಮೇಲೆ ಅಣ್ಣ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಣ್ಣನ ತರ ಬೇಕು ನಾನು ಇನ್ನೊಬ್ಬ ನೋಡಿಲ್ಲ. ನೀವೇ ನಿಮ್ ತಲೆನ ಬೋಡಿಸ್ಕೊಳ್ಳಿ. ಅಣ್ಣನ್ ತಲೆ ಕೂದಲಿಲ್ಲ ಅಂದ್ರೆ ಯಾರ ತಲೆಯಲ್ಲೂ ಕೂದಲಿರ್ಬಾರ್ದು ಅಷ್ಟೇ. ಇವನ್ಗೆ ಸೆಲೆಕ್ಟ್ ಆದ್ರೆ ಓಡೇ ಹೋಯ್ತಾನೆ, ಫೇಲ್ ಆದ್ರೆ 3 ತಿಂಗಳು ಕಟಿಂಗ್ ಬಾಸ್ ಮಿಕ್ತು ಅಂತ ಮನೆಗೆ ಹೋಯ್ತಾನೆ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಅವ್ನ ನೋಡಿದ್ರೆ ನಮ್ಮ ಮನೆ ಹತ್ರ ಬೀದಿ ನಾಯಿ ಯಾರು ನಿಮ್ ಚಪ್ರಿ ಅಂತ ಉಗ್ದೋಡ್ಸುತ್ತೆ ಅಂತ ಇದ್ರಲ್ಲಿ ಸಂಗೀತ ಅವರು ಅವ್ನ ಕಂಡ್ರೆ ಇಷ್ಟ ಅಂತ ಹೇಳ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಅವ್ರೆಲ್ಲರಿಗಿಂತ ಇವನೇ ಸ್ವಲ್ಪ ಪರವಾಗಿಲ್ಲ ಗುರು. ನಾನು ಇಲ್ಲಿ ಯಾರು ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತವನೆ. ಅಲ್ಲ, ಇಂಪ್ರೆಸ್ ಮಾಡಕ್ ಹೋಗಿಲ್ಲ ಅಂದ್ರೆ ತೆರೆಯಕ್ ಹೋಗಿದ್ನ ಅಲ್ಲಿ. ನಾನಂತೂ ನಿನ್ನೆ ಅಗ್ನಿ ಪರೀಕ್ಷೆ ನೋಡಿಲ್ಲ ಗುರು. ಯಾರು ಹೋಗೋರೆ ಅಂತ ನಂಗೆ ಗೊತ್ತಿಲ್ಲ. ಯಾರು ಹೋಗೋರೆ ಅಂತ ನಿಮ್ಗೆ ಗೊತ್ತಿಲ್ಲ, ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅವ್ರ ಮೇಲೆ ಒಂದು ಮಾಡೋಣ. ಗಿರಿಜಾಂಟರ್ಗೆಲ್ಲ ಲಗ್ನ ಪತ್ರಿಕೆ ಕೊಟ್ಟೆ, ನಂಗೆ ಕೊಟ್ಟಿಲ್ಲ, ನಂಗೆ ಕೊಡಲ್ಲ. ಯಾಕೆ? ನಿನ್ಗೆ ಯಾವ ಹೆಣ್ಣು ಕೊಟ್ಟಾರ ಅಂದ್ರು ಅದಕ್ಕೆ ವಾಪಸ್ ಬಂದೆ. ಅವ್ರು ಹೇಳಿದ್ರಾಗ ಏನ್ ತಪ್ಪೈತೆ? ಕೊಟ್ಟು ಬರೋ ಮುಗುಳು ಮುಚ್ಕೊಂಡ್ರು. ನನ್ನ ಇಲ್ಲೇ ಒಂದೇ ತುಂಡಿ ಕಡ್ದು ಕುರ್ಕುರೆ ಮಾಡಿದ್ರು ಅವ್ರ ಮಂತ ಕೆಡಗಾಲಿಕ್ಕಲ್ಲ. ಹೊಡೆದಂಗ್ ಬಂದಿದೆ ಅಂದ್ರೆ ಮದುವೆ ನಡೆಯಲ್ಲ ನೋಡು. ಇವನೇ ನಿಂತ ಚಾಂಡಾಳಾಗ್ಯವನೇ. ನಿನಗೆ ನನಗಿಂತ ಅವರೇ ಮುಖ್ಯನಾ? 2 ರೂಪಾಯಿ ಬಡ್ಡಿ ಅವರೇ ಕೊಟ್ಟಿರೋದು, ಮತ್ತೆ 5 ರೂಪಾಯಿ ಹೇಳಿದ್ರಿ ಎಲ್ಲ ಮನೆ. ಇಲ್ಲಿ ಮದುವೆ ಖರ್ಚಿಗೆ ಯಾವನ್ ಕೊಟ್ರು ದುಡ್ಡು? ಸರಿ ಆತ ಕೊಟ್ಬತ್ ಹೋಗಿ. ನಿಮ್ ಶಾರದಾ ತರ್ಮಂತ ಹೋಗಿದ್ದೆ. ಏನಂದ್ರು? ನಿಮ್ಮ ಅಪ್ಪ ನ್ಯಾಯವೇದನಲ್ಲ, ನಾವ್ ಅಲ್ಲಿ ಎಡಗಾಲು ಇಕ್ಕಲ್ಲ ಅಂದ್ರು. ಹಂಗಂದ್ಮೇಲೆ ಕೊಡ್ಬೇಡ ಅವ್ರಿಗೆ, ಹಂಗೆ ಬಂದ್ಬಿಡು. ಅವ್ರು ಹೇಳಿದ್ರಾಗ ಏನ್ ತಪ್ಪೈತಿ? ನಂಗೆ ಕೊಟ್ಟೆ ಬರೋದು. ಹೊಲ್ಕ ಬೇವರ್ಸಿ ನಾನ್ ಹೇಳಿದ್ ನನ್ಗೆ ಹೇಳ್ತೀಯ? ಅವ್ರು ಬಂದವ್ರಂದ್ರೆ ನನ್ನ ಹೆಣ ನೋಡ್ಬೇಕಾಗತ್ ನೀನು. ಇವೈ ಮೊದ್ಲೇ ತಿಕ್ಕಲ್ದುಲ್ಲು, ಅವ್ರನ್ನ ಕರೆಯೋದು ಬೇಡ, ಇವೈ ಸಾಯೋದು ಬೇಡ. ಆಮೇಲೆ ಮದುವೆ ಮುಂದಕ್ಕೆ ಹಾಕಿದ್ರೆ ಹುಡುಗಂತ ಏನೋ ದೋಷ ಐತಿ ಅಂತ ಮದುವೆನ ಕ್ಯಾನ್ಸಲ್ ಮಾಡಿದ್ರೆ ಯಬ್ಬ ಬಿಡ್ತಾನೋ ನೀನು. ಅವ್ರೆಲ್ಲ ಈ ದಾರೆ ಸಿಗ ಕೂಳೆ ಕಲ್ಲಿದ್ದಂಗೆ ನಮ್ಮನ್ನ ಬೀಳ್ಸಕ್ ನೋಡ್ತಾರೆ. ನೀನ್ ಹಂಗಲ್ಲ, ಬೆಟ್ಟದ ಮೇಲೆ ಕೆತ್ ನಿಲ್ಸಿರೋ ಗರುಡ್ಗಂಬ ಇದ್ದಂಗೆ ಕೈ ಮುಗಿಬೇಕು, ಹಂಗಿದೀಯ ನೀನು. ಸರಿ ಕಣಪ್ಪ, ಒಬ್ರಿಗೆ ಅನ್ಯಾಯ ಮಾಡಲಿ, ಒಬ್ರಿಗೆ ಮೋಸ ಮಾಡಲಿ ಕಣ. ಇನ್ನು ಅದೆಷ್ಟು ನೋಯ್ಸ್ ಮಾತಾಡ್ತಾರೆ, ಮಾತಾಡ್ಲಿ. ಎದೆ ಗಟ್ಟಿಗೈತಿ, ಎದೆ ಗಟ್ಟಿಗೈತಂತ ಟಚ್ ಮಾಡ್ಕೋಬೇಡ. ಪುಸುಕ್ನೇನಾದ್ರು ಆಗಿ ನನ್ನ ಸೈಕ್ ಮಾಡಬೇಡ. ಬಾಸುಮತಿ ಹಾಕಿದವನ ಎಷ್ಟು ಬೇಕಿದವನ ಅಣ್ಣ? ಅವಾಗ ಕೇಳ್ಕೊಂಬರ್ತಾನಗಪ್ಪ. ಅಣ್ಣ ಬಾಸುಮತಿ ಹಾಕಿದವ್ರೆ, ತೋರ್ಸ್ರಿ. ಎಷ್ಟು ಬೇಕ್ರಿ ಅಣ್ಣ? 1 ನಿಮಿಷ, ಅವಾಗ ಕೇಳ್ಕೊಂಬರ್ತಾನೆ. ಅಣ್ಣ ಬಾಸುಮತಿ ಹಾಕಿದವ್ರೆ ಅದಾವ್ರಲ್ಲ. ಎಷ್ಟು ಬೇಕ್ರಿ ಅಣ್ಣ? 1 ನಿಮಿಷ, ಅವಾಗ ಕೇಳ್ಕೊಂಬರ್ತೇನ್ರಿ. ಅಣ್ಣ ಬಾಸುಮತಿ ಹಾಕಿದವನ್ರಿ? ಎಷ್ಟು ಬೇಕಣ್ಣ? 1 ನಿಮಿಷ, ಅವಾಗ ಕೇಳ್ಕೊಂಬರ್ತಾನ. 20 ರೂಪಾಯಿ ಪ್ಲೇಟ್, 20 ರೂಪಾಯಿ ಪ್ಲೇಟ್. ಅಣ್ಣ ಕಾಣಬೇಕು, 1 ನಿಮಿಷ. ಪದೇ ಪದೇ ಜಗಳ ಮಾಡ್ತಿರ್ತೀಯ. ನಾನಂತ ಇಲ್ಲಿ ಇರಕ್ಕಾಗಲ್ಲ, ನನ್ನಂತ ಅವ್ರ ಮನೆಗೆ ಹೋಗ್ತೀನಿ. ತಡಿ, ನಮ್ಮ ಅಮ್ಮಗ್ ಫೋನ್ ಮಾಡ್ತೀನಿ. ಅಲ್ಲ ಅಪ್ಪ, ಇವ್ರು ಮತ್ತೆ ಮತ್ತೆ ಜಗಳ ಮಾಡ್ತಾ ಇರ್ತಾರೆ, ನಾ ಮನೆಗ್ ಬಂದ್ಬಿಡ್ತೀನಿ. ಅಲ್ಲ, ಅವನ್ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡ್ಬೇಕು. ಇಲ್ಲಿ ಬಂದು ನಮ್ಗೆ ಯಾಕೆ ಶಿಕ್ಷೆ ಕೊಡ್ತೀಯ ನೀನು? ಅಕ್ಕ, ಏನಕ್ಕ ಇಲ್ಲಿ ಫಂಕ್ಷನ್? ದೇವ್ರಕೊಂದ್ ಸಾವಿರ. ಏನಕ್ಕ ಅಡಿಗೆ? ಅನ್ನ ಸಾಂಬಾರ್ ಮಾಡವ್ರೆ, ತಿನ್ಕೊಂಡ್ ಹೋಗಪ್ಪ. ಪರವಾಗಿಲ್ಲ. ಅಣ್ಣ ಏನಾಯ್ತು? ಏನಕ್ಕೆ ಇಷ್ಟ ಜನ ಅವ್ರು? ಮುನಿಯಪ್ಪನ ಪೂಜೆ ಮಾಡಿದಾರಪ್ಪ, ಈಗ ಜಸ್ಟ್ ಮರಿ ಹೊಡೆದ್ರು. ಹೌದಾ? ಬಾಣ ಬಾಣ ಬಾಣ.
ಮಾರ್ಗೆ ನಿಂತ್ಕೊ ಮಾರ್ಗೆ. ನನಗೆ ಗೊತ್ತು ಮಾರ್ಗೆ, ನನ್ನ ಮೇಲೆ ನಿನ್ನ ಮುಕ್ಳರೆ ಕೋಪ ಬಂತಂತ ನಾನು ಓಸಿ ನಂಬರ್ ಹುಡ್ಕೋಕ್ ಹೋಗಿ ಹೋಗ್ಲಿ ಬಿಡು. ಯಾಪಿ ದೊಡ್ಡವಳ ಅಡ್ಡೆ. ಓಹೋ ಯಾಲಕ್ಕಿ ಬೆಳೆಯೋಣ. ಯಾವ ನೀ ಬೇಕಲ್ಲ ನೀನು ಯಾಲಕ್ಕಿ ಬೆಳೆಯೋಣ. ಅರ್ಥ ಮಾಡ್ಕೊ ಮಾರ್ಗೆ, ಇವತ್ತು ನೀನು ದೊಡ್ಡವಳ ದಿನ, ಖುಷಿಯಾಗಿರ್ಬೇಕು ನೀನು. ಓಹೋ ಸಂತೋಷ, ನನ್ನೆಲ್ಲ ಸಂತೋಷ ಅರ್ಧ ಊರ್ ಬಾಕ್ಲು ಮಾಡಿ ಇನ್ಯಾ ಸಂತೋಷಕ್ಕೆ ನಿನ್ನ ತೆರಲಿಲ್ಲ ಲೋಡೆ. ಮರ್ಗೆ ನಾನು ಬೇಕಂತ ಓಸಾಡಕ್ ಹೋಗ್ಲಿಲ್ಲ, ಅದೇನೋ ಅಚಾನಕ್ಕಾಗಿ. ಸಾಕು ಮುಕ್ಕಳೆಲ್ಲ ಮಾತಾಡಕ್ ಹೋಗ್ಬೇಡ. ನೀವೆಲ್ಲ ರಾಡ್ ಇದ್ದಿದ್ವಾ, ಮೊನ್ನೆ ಇಸ್ಪೆಟ್ ಆಡಕ್ಕಾರ ಸಿಕ್ಕಾಕೊಂಡೆ, ಮೊನ್ನೆ ಲಾಡ್ಜೆ ಸಿಕ್ಕಾಕೊಂಡೆ, ಇವತ್ತೇನು ರಾಡ್ ಹೊತ್ಕೊಂಬಂದೆ ಪಪ್ಪಿಸ್ರೆ ಬ್ಯಾಳೆ. ಯಾಕಲ್ಲೋ ಸುಬ್ಯ ಮಾತಾಡ್ಲು ಮಾತ್ ಬರೋಲ್ಲನಾ. ನಮ್ಮ ಫ್ರೆಂಡ್ ಹೇಳಿದ್ರು ಅವ್ನು ಚಟ್ಗಳದ ನಾವು ನಿಂದೆ ಹೋಗ್ಬೇಡ ಅಂತ ಹೇಳಿದ್ರ. ನಾನಾ ಮೈಲ್ ಉಜ್ಬಿಟ್ಟು ನಿನ್ನ ಹತ್ರ ಬಂದೆ. ಹೊಸ್ತಾಗಿ ಲವ್ ಮಾಡಕಾರ ನೀನ ನನ್ನ ಪ್ರಪಂಚ, ನನ್ನ ಜೊತೆಗೆ ಆಟ ಆಡ್ತಿದ್ದಿ. ಈಗ ಓಸಿ ಆಟ ಆಕತಿ ಮುಕ್ಕಳ ಸಣ್ಣ ಕರಿತೈತಿ ಅನ್ಲೋ ನಿನಗೆ. ಏಯ್ ದೊಡ್ಡವಳ ದಿವಸ ಬೈಬಾರ್ದಂತ ಸುಮ್ಮನೆ ಇದ್ರೆ ಏನ್ ಮುಕ್ಳೆಲ್ಲ ಮಾತಾಡಕತ್ತೆ. ನಾನೇನ್ ನಿನ್ನಿಂದ ಆಟ ಆಡಕ್ ಬಂದಿಲ್ಲ, ನೀನೇ ನನ್ನ ಜೊತೆ ಆಟ ಆಡಕ್ ಬಂದಿದ್ದು. ಎಲ್ರಿಗೂ ಅವ್ರದ್ದೇ ಆದಂತ ಒಂದು ಚಟ ಅಂತ ಇರುತ್ತೆ. ನೀನ್ ಲವ್ ಮಾಡಕತ್ತಿ ನನ್ನ ಮೇಲೆ ತುರ ಬಿಲ್ಲ ಆಡ್ಬೇಡ, ಇಸ್ಬಿಟ್ಟು ಆಡ್ಬೇಡ, ಓಸಿ ಆಡ್ಬೇಡ ಅನ್ನಕ್ ನೀನ್ ಯಾರು? ನೀನು ಓಸಿ ಆಡೋದನ್ನ ಬಿಟ್ಟು ಬಾ ಅಂತ ಹೇಳಕತ್ತಿಯಲ್ಲ, ಅದೇನ್ ಅರ್ಧಕ್ಕ ಬಿಟ್ಟು ಬರಕ್ ನೀವು ಆಡೋ ಕುಂಟ ಬಿಲ್ಲ ಆಟನ? ಯವ್ವ ಹಂಗಾದ್ರೆ ನನ್ ಜೊತೆಗೆ ಯಾರು ಆಟ ಆಡ್ತಾರಲ್ಲೋ ಎಲ್ಲ ಸುಳ್ಳು ಹೇಳ್ಕೊಂತ ಬಂದ್ಬಿಟ್ಟಲ್ಲೋ ನೀನು ಮಾಡ್ಸ. ಪ್ರತಿದಿನ ನಿನ್ ಜೊತೆ ಆಟ ಆಡಲಿಲ್ಲ ಅಂದ್ರೆ ನಿನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಅದಕ್ಕಿಂತ ದೊಡ್ಡ ಆಟ ಇನ್ನೊಂದು ಬೇರೆ ಇರುತ್ತೆ ಅಂತ ಅರ್ಥ. ಹೌದು, ನಿಂಗೆ ಇಸ್ಪೆಟ್ ಆಡಕ, ಓಸಿ ಆಡಕ, IPL ಆಡಕ ಟೈಮ್ ಇರ್ತೈತಿ. ನನ್ನ ಜೊತೆಗೆ ಆಟ ಆಡಕ್ ಟೈಮ್ ಇರಲ್ಲ. ಯಾವ್ದೇ ಹುಡುಗಿ 24 ಗಂಟೆ ನನ್ನ ಜೊತೆಗೆ ಆಟ ಆಡಂತ ಬಯಸಲ್ಲೋ, 5 ನಿಮಿಷ ನನ್ನ ಜೊತೆಗೆ ಆಟ ಆಡೋಲ್ಲ. ನನ್ಗೆ ಯಾರದಾರಲ್ಲೋ ದಿಕ್ಕು ದಿಸೆ. ಅಂದ್ರೆ ನಿನ್ ಜೊತೆ ನಾನು ಆಟ ಆಡಕ ಆ ಓಸಿ ಆಡೋದನ್ನ ಬಿಟ್ಟು ಬರ್ಬೇಕ? ನಿನ್ ಜೊತೆ ಆಟನ ಆಟನಲ್ಲ ಚಟ ಅಂತಾರೆ. ಹೌದಲ್ಲೋ, ಕುಂಟೆ ಬಿಲ್ಲೆ, ಚಾವಿ, ಒಡ್ಡಿ ವಚ್ಚಿ, ಅಣ್ಣೆಪ್ಪಳ್ಳು ಇವೆಲ್ಲ ಆಡೋದ್ ಬಿಟ್ಟು ನಿನ್ ಜೊತೆಗೆ ಆಟ ಆಡಕ್ ಬಯಸಿದ್ನಲ್ಲ, ಅದು ನನ್ನ ದೊಡ್ಡ ತಪ್ಪು. ಹೌದು, ಆಟ ಆಟ ಅಂತ ನಾನು ನಿನ್ನಿಂದೆ ಬಿದ್ದೆ, ನೀನದು ಚಟುಕೊಳಿಸ್ಬಿಟ್ಟೆ. ನಾನು ನಿನ್ ನಂಬಿದ್ದೆ ತಪ್ಪಾಯ್ತಾ? ಏನ್ ನಂಬೋದು? ನಿಮ್ಮೆಲ್ಲ ಹುಡುಗರಿಗೆ ಲವ್ಗಿಂತ ನಿಮಗೆ ಸೆಕ್ಯೂರಿಟಿ ಇಂಪಾರ್ಟೆಂಟ್. ನೀವೆಲ್ಲ ತಿಳ್ಕೊಂಡ ನಿಮ್ಮಿಂದ ಬರೋದು ತುಡಿಗೆ सब चुप हो जाओ, इंसान गुजर रहा है. पापा नहीं बेटा, जब तक तुम उसे छेड़ोगे नहीं वो कुछ नहीं करेगा. ಕರಾವಳಿ ಫಿಲಂ ಸೂಪರ್ ಆಗಿದ್ದಂತ. ಹೌದಾ? ನನ್ ಗಂಡ ನಿನ್ ಗಂಡಿಗೇನಾಯ್ತವ? ಹಣ ಬಂದ್ರಣ ನಿಮಗೆ ನಡಿ. ಲವ್ ಪುಟ್ಕಣ ಫುಲ್ ಪೋಟ್ಕೊಬಿಟ್ಟನಕಲ್ಲ. ಕೊಟ್ಕೊಬಿಟ್ಟಿದ್ದಾನು. ಅಣ್ಣ ಕುಡಿಬ್ಯಾಡ, ಅಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು, ನಿನ್ ಒಳ್ಳೇದಕ್ಕೆ ಹೇಳ್ತೀವಿ ನಾವು, ನಿನ್ ಒಳ್ಳೇದಕ್ಕೆ ಹೇಳ್ತೀವಿ ನಾವು. ಸಾರಾಯಿ ಕುಡಿದಾಗ ಪುಟ್ಟ ಪುಟ್ಟ ಒಟ್ಟುಂಬ ಉಣ್ಬೇಕು ಹಿಟ್ಟ, ಕಳ್ಳಪುರಿ ತಿಂದ್ರೆ ನೀ ಕೆಟ್ಟ, ಗ್ಯಾರಂಟಿ ಕಟ್ತಾರೋ ಚಟ್ಟ. ನನ್ ಗಂಡನ ಕುಡಿಯೋದ್ ಬಿಡ್ಸಿ ಅಂದ್ರೆ ಚಟ ಕಟಕ್ ನೋಡ್ತಿದ್ರೆ. ಬಹಳ ದಿನಗಳ ನಂತರ ನಮ್ಮ ಮಳೆಯಲ್ಲಿ ಬೆಂದ ಹೂಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮೊದಲನೇ ಹೂವು, ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಿಸ್ ಮಳ್ಯಾನ್ ಮುಳ್ಳೇಶ. ಮುಳ್ಳೇಶಿ ಯಾಕೋ ಒಬ್ನ ಬಂದಿ? ನಿನ್ನ ಪಾರ್ಟ್ನರ್ ಕಪ್ಪಿ ಕಲ್ಪನಾ ಎಲ್ಲೋದ್ಲ? ಅಬ್ಬಾ ಕಪ್ಪಿ ಕಲ್ಪನಾ ಅವ್ರ ಕಡೆಯಿಂದ ಎಂತ ಪರ್ಫಾರ್ಮೆನ್ಸ್ ಇದೆ. ಈ ಪರ್ಫಾರ್ಮೆನ್ಸ್ ಗೆ ಗೋಲ್ಡನ್ ಬಜರ್ ಬೇಕೆ. ಸಾಕೆ ಮತ್ ಆಮೇಲೆ ಬಿಡಂತಿ ಊಸ್. ನೆಕ್ಸ್ಟ್ ಮಳಿ ಮಾನಸ. ಮಳಿ ಹೊರ್ತಕ್ಕೆ ಶಟದ ಬಿಟ್ಟಿಯಲ್ಲ ಮಾನಸ, ಬಾಳ ತೋರಿಸ್ಕೋಬೇಡ, ತಂಡಿ ಜ್ವರ ಬರ್ತಾವ ನೋಡ. ನೆಕ್ಸ್ಟ್ ರಾಡಿ ರಂಗೆ. ಸಾರಿ ರಾಡಿ ರವ್ಯ ಅಲ್ಲ ನೀನು. ಹೊಡಿ ಡೈಲಾಗ್. ನನ್ ಏರಿಯಾದಲ್ಲಿ ನಾನ್ ಕಬಡ್ಡಿ ಕ್ರೀಡಾಕೂಟ ಉದ್ಘಾಟನೆ ಮಾಡೋ ಜಾಗದಲ್ಲಿ ನನ್ ತಮ್ಮನ್ನ ಹೊಡೆದು ಹೋಗಿದಾನಂದ್ರೆ ಆ ನನ್ ಮಗನಿಗೆ ಎಷ್ಟು ಮೀಟರ್ ಇರ್ಬೇಕು? ಯಾರವನು? ಅಣ್ಣ ಫ್ಯಾನ್ ಸ್ವಲ್ಪ ಜೋರ್ ಹಚ್ಚಿದ್ರ ಹಾರಿ ಹೋಗ್ಬಿಡ್ತೀನಿ. ನಿಂತ ಜಾಗದಾಗ ಪಂಚ್ ಡೈಲಾಗ್ ಹೊಡ ಅಂತೆ. ನೆಕ್ಸ್ಟ್ ಏ ಯಾವ ಓಲೆ ನೀ ಬನೇನ್ಕಾ ಭಾಷಾ ಬಡಿ ಮನಿಗೆ. ನೆಕ್ಸ್ಟ್ ನನ್ನ ಬಿಂಬ
ಓ ಮುಂಗಾರ ಮಳೆ 3 ಮಳೆ ಹುಡುಗಿ ಮಳೆ ಹುಡುಗ ಆದ್ರ ಒಂದ್ ಸ್ಮಾಲ್ ಕರೆಕ್ಷನ್. ಪಿಕ್ಚರ್ನಾಗ ಮೊಲ ಐತಿ, ನಮ್ ಕಡೆ ಆಮಿ ಐತಿ. ಈ ಮಳೆಗೆ ಈ ಪ್ರೀತಿಗೆ ಸಿಕ್ಕಿ ಹಗ್ಗ ಅವನವನ ಆಮಿ 5 ತತ್ತಿ ಹಾಕೇತಿ. ಚಿಗವ ನಿಮ್ಮ ಆಮಿ ತತ್ತಿ ಹಾಕೇತಿ. ಪ್ಯಾಕಪ್. ನಮಸ್ಕಾರ ಸ್ನೇಹಿತರೆ, ಒಂದು ತಿಂಗಳಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ಭಾಳ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ತು, ನಿಮ್ಮಿಂದ ತುಂಬ ಸಪೋರ್ಟ್ ಸಿಕ್ತು. ಕೇವಲ 13 ವೀಕ್ಷಣೆ ಕಂಡಿದೆ, ಅಂದರೆ 13 ವ್ಯೂಸ್. ಇವತ್ತಿಗೆ ಅಪ್ಲೋಡ್ ಮಾಡಿ 30 ದಿನ ಆಯಿತು ಅಂತ ಈಗ ತಾನೇ ಹೇಳಿದೆ. ದಿನಕ್ಕೆ ಒಬ್ಬೊಬ್ರು ನೋಡಿದ್ರು 30 ವ್ಯೂಸ್ ಆದರೂ ಆಗಿರ್ಬೋದಾಗಿತ್ತು, ಆದರೆ ಆಗಿಲ್ಲ. ನನಗೆ ಬೇಜಾರಿಲ್ಲ. ಈ ವಿಡಿಯೋ ಮುಖಾಂತರ 13 ಜನ ಏನಾದರೂ ನನ್ನ ನೋಡಿದ್ರೆ DM ಮಾಡಿ, ಲೊಕೇಶನ್ ಕಳಿಸ್ಕೊಡ್ತೀನಿ, ಪಾರ್ಟಿ ಮಾಡೋಣ. ಅಲ್ಲ, ನಾನೇ ಪಾರ್ಟಿ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಆ 13 ಜನನಾದರೂ ಉಳಿಸ್ಕೋಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಅಷ್ಟೇ ನನಗೆ ಸ್ನೇಹಿತರೆ, ಬೇರೆ ಇನ್ನೇನಿಲ್ಲ. ಧನ್ಯವಾದಗಳು. ಎಲ್ಲರೂ ನೋಡೇ ಇರ್ತೀರಾ, ನಿನ್ನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಒಂದು ಪ್ರೋಮೋ ಬಿಟ್ಟವ್ರೆ. ಅದ್ರಲ್ಲೊಬ್ಬ ಲಾಸ್ಟ್ ಅಲ್ಲಿ ಸೂಟ್ ಹಾಕೊಂಡ್ಬಂದು ಶಾರ್ಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾನೆ. ಅವನ್ ಬಗ್ಗೆ ಮಾತಾಡೋಣ ಬನ್ನಿ. ಗೀತಾ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಈ ಮಂಜಿಂಗೆ ಡಿಫ್ರೆನ್ಸೇ ಗೊತ್ತಾಯ್ತಾ ಇಲ್ಲ ಅನ್ಸುತ್ತೆ. ಬಿಗ್ ಬಾಸ್ ಮನೆ ಒಳಗ್ ಹೋಗ್ಬಿಟ್ಟಿರೋ ಫೀಲ್ ತಾಂಬಿಟ್ಟವನೆ. ಮನೆ ಒಳಗೆ ಯಾರನ್ನ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲಪ್ಪ. ಈ ಪ್ರೋಗ್ರಾಮ್ ಹೆಸರು ಅಗ್ನಿ ಪರೀಕ್ಷೆ. ಅಲ್ಲಿ ಕ್ವಶನ್ ಕೇಳ್ತಾರೆ, ಅವ್ರು ಹೇಳಿದನ್ನ ಮಾಡ್ಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ನೀನ್ ಎಕ್ಸಾಮ್ ಹಾಲಲ್ಲಿ ಹೋಯ್ತ್ಯಾ, ಒಂದ್ ಕ್ವಶನ್ ಪೇಪರ್ ಕೊಡ್ತಾರೆ. ಸರ್, ನಾನು ಈ ಕ್ವಶನ್ಗೆಲ್ಲ ಆನ್ಸರ್ ಬರೆಯಲ್ಲ, ನನ್ಗೆ ಇಷ್ಟ ಆಗಿದ್ದೆ ನಾನು ಬರೀತೀನಿ, ನನ್ ನಿನ್ನೆಲ್ಲ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಅವ್ನ್ ಬ್ಯಾಕ್ ಅಲ್ಲಿ ತೆಂಗಿ ಬೊಂಬಸಂದ್ರದ ಆಚೆ ಹಾಕಿರ್ತಾನೆ ನಿನ್ನ. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ನಾನು ಆ ಮಂಜುನಿಂದ ಆತರ ಆನ್ಸರ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಂಪ್ರೆಸ್ ಮಾಡ್ತೀಯನಪ್ಪ ಅಂತ ಕೇಳಿದ ತಕ್ಷಣ 1 ಗಂಟೆ ಆದ್ರೂ 2 ಗಂಟೆ ಆದ್ರೂ ಆರ್ಮಿ ತರ ಕಾಯ್ತೀನಿ ಅಂದ್ಬಿಟ್ಟಿದ್ರೆ ಮುಗ್ದೋಗ್ಬಿಟ್ಟಿರೋದು. ಇವನ್ ಏನೋ ಫೆಂಗಕ್ ಹೋಗಿ ಸರಿಯಾಗಿ ಫೆಂಗಸ್ಕೊಂಡ್ ಬಂದವನೇ. ಒಂದ್ಸತಿ ಈ ವಿಡಿಯೋನು ನೋಡ್ಕೊಂಡ್ ಬನ್ರಿ, ಹೆಂಗ್ ಬೇಡ್ಕೊಂಡ್ಬಿಟ್ಟವನೆ. ಬಿಗ್ ಬಾಸ್ ನನ್ನನ್ನು ಒಳಗ್ ಕರ್ಕೊಳ್ಳಿ ಬಿಗ್ ಬಾಸ್, ಪೂಲು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀನಿ ಬಿಗ್ ಬಾಸ್, ಎಷ್ಟು ಕೇಳ್ಕೊಂಡು ನೋಡ್ರಿ. ಕರ್ನಾಟಕದಲ್ಲಿರೋ ಜನತೆಗೆ ಆ ಒಂದು ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಅವತ್ತೇ ಹೇಳಿದ್ದ, ಸ್ಟೇಜ್ ಮೇಲೆ ಮಾಡ್ತೀನಿ, ಸರಿಯಾಗಿ ಮಾಡ್ದ. ಏನೋಪ್ಪ, ಮನೆಗೆ ಹೋಗಿ ನೋಡಿದ್ರೆ ಇವನೊಂದ್ ದೊಡ್ಡ ಮಂಗ, ಆಚೆ ಬಂದ್ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇವನ್ ದೊಡ್ಡ ಕೊಂಗ. ಎಡಿಟ್ರು, ನೀನ್ ಇಂತ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ, ಪಾಂಡುರಂಗ ಅಂತ ಹೇಳಕ್ ಬಂದೆ ನಾನು. ಇನ್ನ ಈ ಅಗ್ನಿ ಪರೀಕ್ಷೆ ಟ್ರೈಲರ್ ಪ್ರೋಮೋದಲ್ಲಿ ಎಲ್ಲೆಲ್ಲಿ ಕಟ್ ಮಾಡಿ ಎಲ್ಲೆಲ್ಲಿಗೆ ಜೋಡ್ಸವ್ರೆ, ಎಲ್ಲೆಲ್ಲಿ ವೈರಲ್ ಮಾಡಕ್ಕೆ ಏನೇನ್ ಮಾಡವ್ರೆ ಅಂತ ನಮ್ಗೇನು ಗೊತ್ತಿಲ್ಲ. ಏನೋ ಮಂಜುನೇ ಸೆಲೆಕ್ಟ್ ಮಾಡಿ ಕುಂಡ್ರಿಸ್ತಿರ್ಬೋದು, ನಮ್ಗೆ ಅದೂ ಗೊತ್ತಿಲ್ಲ.